ಬಿಗ್ ಬಾಸ್ ಕನ್ನಡ ಸೀಸನ್ 11 ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಆದ್ರೆ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಅಸಮಾಧಾನ ಭುಗಿಲೆದ್ದಿದೆ. ಸ್ನೇಹಿತರಾಗಿದ್ದವರೆಲ್ಲ ಸಹ ಸ್ಪರ್ಧಿಗಳಿಗೆ ಶತ್ರುಗಳಂತೆ ಕಂಡ್ರೆ ಸೈಲೆಂಟ್ ಆಗಿದ್ದವರು ವೈಲೆಂಟ್ ಆಗ್ತಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಆರ್ಭಟ ಜೋರಾಗಿದೆ. ನಿನ್ನೆ ಎಪಿಸೋಡ್ನಲ್ಲಿ ರಜತ್ ಧನ್ರಾಜ್ ಆಚಾರ್ ಮೇಲೆ ಕೈ ಮಾಡಲು ಹೊರಟಿದ್ರು. ಇನ್ನು ರಜತ್ ಮಾತು ಅದು ಬರೀ ಕೆಟ್ಟ ಪದಗಳೇ. ರಜತ್ ವರ್ತನೆಯಿಂದಾಗಿ ಈ ವಾರ ಆತನಿಗೆ ಕಳಪೆ ಕೊಡ್ತಾರಂತ ಅನ್ಕೊಂಡಿದ್ರು ವೀಕ್ಷಕರು. ಆದ್ರೆ ಕಳಪೆ ಪಟ್ಟ ಸಿಕ್ಕಿದ್ದು ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರಗೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು, ರಜತ್ಗೆ ಬಿಗ್ ಬಾಸ್ ಯಾಕೆ ಕ್ಲಾಸ್ ತೆಗೆದುಕೊಂಡಿಲ್ಲ, ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 80ನೇ ದಿನದತ್ತ ಕಾಲಿಡ್ತಿದೆ. ಆದ್ರೆ ಈ ಸೀಸನ್ ನಲ್ಲಿ ಸರಿಯಾಗಿ ಟಾಸ್ಕ್ ಗಳೇ ನಡೆದಿಲ್ಲ. ಯಾಕಂದ್ರೆ ಟಾಸ್ಕ್ ವೇಳೆ ಸ್ಪರ್ಧಿಗಳ ಕಿತ್ತಾಟ ತಾರಕಕ್ಕೇರಿರುತ್ತೆ. ಹೀಗಾಗಿ ಟಾಸ್ಕ್ ಅರ್ಧಕ್ಕೆ ನಿಲ್ಲಿಸಿದ್ದೂ ಇದೆ. ಈ ಸೀಸನ್ ನಲ್ಲಿ ರಜತ್ ಕಿಶನ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರು. ರಜತ್ ಅಬ್ಬರ ನೋಡಿ ಈ ಬಾರಿ ಟಫ್ ಫೈಟ್ ಇದೆ, ರಜತ್ ಒಳ್ಳೆ ಆಟ ಆಡ್ತಾರಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ರಜತ್ ತನ್ನ ಮಾತಿನಿಂದ ವೀಕ್ಷಕರು ಹಾಗೆ ಸ್ಪರ್ಧಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ನಿನ್ನೆ ಎಪಿಸೋಡ್ನಲ್ಲಿ ರಜತ್ ಧನ್ರಾಜ್ ಆಚಾರ್ನ ಹೊಡೆಯಲು ಹೋಗಿ ಆತನನ್ನ ತಳ್ಳಿದ್ರು. ಆದ್ರೆ ಸಹಸ್ಪರ್ಧಿಗಳು ರಜತನ್ನ ಸಮಾಧಾನ ಪಡಿಸಿದ್ರು. ದೊಡ್ಡ ಮನೆಯಲ್ಲಿ ರಜತ್ ವರ್ತನೆ ನೋಡಿ ಈ ವಾರ ಈತನಿಗೆ ಕಳಪೆ ಫಿಕ್ಸ್ ಅಂತ ಅನ್ಕೊಂಡಿದ್ರು. ಆದ್ರೆ ಕಳಪೆ ಸಿಕ್ಕಿದ್ದು ತ್ರಿವಿಕ್ರಮ್ ಹಾಗೂ ಚೈತ್ರ ಕುಂದಾಪುರಗೆ. ಹೌದು, ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳನ್ನ 2 ತಂಡಗಳಾಗಿ ರಚನೆ ಮಾಡಿದ್ರು. ಒಂದು ತಂಡಕ್ಕೆ ಜವಾರಿ, ಮತ್ತೊಂದು ತಂಡಕ್ಕೆ 11ರ ಅಬ್ಬರ ಅಂತ ಇಡಲಾಗಿತ್ತು. ಆದ್ರೆ ಈ 2 ತಂಡಗಳ ಪೈಕಿ ಜವಾರಿ ಮಂದಿ ಅಂದ್ರೆ ಹನುಮಂತ ಟೀಮ್ ಬಿಗ್ ಬಾಸ್ ನ 3 ಟಾಸ್ಕ್ ನಲ್ಲಿ ಗೆದ್ದುಕೊಂಡು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ರು. ಆದ್ರೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನಲ್ಲಿ ಗೌತಮಿ ತಂಡ ಹೀನಾಯವಾಗಿ ಸೋಲನ್ನ ಕಂಡಿದೆ. ಹೀಗಾಗಿ ಇದೇ ತಂಡ 2 ಸ್ಪರ್ಧಿಗಳನ್ನ ಮನೆ ಮಂದಿ ಕಳಪೆ ಪಟ್ಟಕ್ಕೆ ಕಳುಹಿಸಿದ್ರು. ಚೈತ್ರ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಇಬ್ಬರಿಗೂ ಸಮವಾಗಿ ಕಳಪೆ ಸಿಕ್ಕಿದ್ದು. ಹೀಗಾಗಿ ಈ 2 ಜೈಲಿಗೆ ಹೋಗಿದ್ದಾರೆ. ಅಲ್ಲದೆ ಜೈಲಿನಲ್ಲೇ ಇದ್ದುಕೊಂಡೇ ಚೈತ್ರ ಕುಂದಾಪುರ ಹಾಗೂ ತ್ರಿವಿಕ್ರಮ್ ಉಳಿದ ಸ್ಪರ್ಧಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾವು ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡ್ತೀವಿ ನೋಡಿ ಅಂತ ಹೆದರಿಸಿದ್ದಾರೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಾಗುತ್ತಿರುವ ಬೆಳವಣಿಗೆ ನೋಡಿ ವೀಕ್ಷಕರಲ್ಲಿ ಹಲವು ಪ್ರಶ್ನೆ ಮೂಡ್ತಾ ಇದೆ. ಚೈತ್ರ ಕುಂದಾಪುರ ಪದೇ ಪದೇ ಟಾರ್ಗೆಟ್ ಯಾಕೆ? ಆಕೆ ವಾಯ್ಸ್ ಇರೋದೇ ಹಾಗೆ, ಜೋರು ಮಾತಾಡಿದ್ರು ಅಂತ ಆಕೆಗೆ ಕಳಪೆ ಕೊಡೋದಂತ ಕೆಲವರು ಕೇಳ್ತಿದ್ದಾರೆ. ಇನ್ನು ಕೆಲವರು ರಜತ್ ವರ್ತನೆಗೆ ಬೇಸತ್ತು ಹೋಗಿದ್ದಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋವನ್ನ ಎಲ್ಲ ವಯಸ್ಸಿನವರು ನೋಡ್ತಾರೆ. ರಜತ್ ಬಾಯಿ ಬಿಟ್ರೆ ಗುಗ್ಗು, ಹುಚ್ಚಿ, ಕೈ ಮುರಿತೀನಿ, ಕಾಲ್ ಮುರಿತೀನಿ ಅಂತ ಬೈತಾರೆ. ಸಹಸ್ಪರ್ಧಿಗಳಿಗೆ ಹೊಡೆಯೋಕ್ಕೂ ಹೋಗ್ತಾರೆ. ಇಷ್ಟೆಲ್ಲ ಆದ್ರೂ ಬಿಗ್ ಬಾಸ್ ಯಾಕೆ ಸುಮ್ಮನಿದೆ, ವಾರ್ ಮಾಡಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅನೇಕರು. ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ರಜತ್ಗೆ ಕ್ಲಾಸ್ ತೆಗೆದುಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಒಟ್ಟು 8 ಮಂದಿ ನಾಮಿನೇಟ್ ಆಗಿದ್ದಾರೆ. 8 ಮಂದಿಯಲ್ಲಿ ಈ ವಾರ 2 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.